ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ. ಜೀವನದಲ್ಲಿ ನೀವು ಸಾಧನೆ ಮಾಡ್ತಾ ಮುನ್ನುಗ್ತಿರುವಾಗ ಹಲವಷ್ಟು ಜನ ಹಲವು ರೀತಿಯ ಟೀಕೆಗಳನ್ನು ಮಾಡ್ತಾರೆ. ನಿಮ್ಮನ್ನು ನೋಡಿ ನಗಾಡ್ತಾರೆ, ನಿಮ್ಮನ್ನು ನೋಡಿ ಹೀಯಾಳಿಸ್ತಾರೆ, ನಿಮ್ಮನ್ನ ಕೆಲವರು ಹೊಗಳ್ತಾರೆ, ಕೆಲವರು ತೆಗಳ್ತಾರೆ. ಈ ರೀತಿ ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭಗಳಲ್ಲಿ ನೀವು ಯಾವುದಕ್ಕೂ ಭಯಪಡದೆ ಮುನ್ನುಗ್ಗಿದಾಗ ಮಾತ್ರ ನಿಮಗೆ ಜಯ ಸಿಗ್ತದೆ ಅನ್ನುವಂಥದ್ದನ್ನ ವಿವರಿಸುವಂತ ಒಂದು ಕಥೆಯೊಂದಿಗೆ ನಾನು ನಿಮ್ಮೊಂದಿಗೆ ಇದ್ದೇನೆ ಸ್ನೇಹಿತರೆ. ಒಂದು ಕಾಡಿನ ದಾರಿಯಲ್ಲಿ 5 ಕಪ್ಪೆಗಳು ನಡ್ಕೊಂಡು ಸಾಗ್ತಾ ಇರುವಾಗ ಮಧ್ಯದಲ್ಲಿ 3 ಕಪ್ಪೆಗಳಿಗೆ ಗೊತ್ತಾಗದೆ ಒಂದು ಹೊಂಡದಲ್ಲಿ ಬಿದ್ದು ಬಿಡ್ತವೆ. ಒಂದು ಬಹಳ ಡೀಪ್ ಆದಂತ ಹೊಂಡ ಅದು ಆಗಿರ್ತದೆ, ಅದ್ರಲ್ಲಿ ಬಿದ್ದು ಬಿಡ್ತದೆ. ಆಗ ಮೇಲ್ ನಿಂತ್ಕೊಂಡಂತ 2 ಕಪ್ಪೆಗಳು ಕೆಳಗಿನ ಕಪ್ಪೆಗಳಿಗೆ ಹೇಳ್ತದೆ, ನಿಮಗಿನ್ನು ಮೇಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ಬಹಳ ಆಳವಾದಂತ ಹೊಂಡ, ಇದರಿಂದ ಮೇಲ್ ಬಂದು ನಿಮಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂದಾಗ ಈ ಕಪ್ಪೆಗಳು ಅದನ್ನ ಲೆಕ್ಕಕ್ಕೆ ತಗೊಳ್ಳದೆ ಪ್ರಯತ್ನಗಳನ್ನು ಮುಂದುವರಿಸ್ತದೆ. ಪ್ರಯತ್ನ ಮಾಡ್ತಾ ಮಾಡ್ತಾ ಸ್ವಲ್ಪ ಸಮಯದ ನಂತರ ಆ ಕಪ್ಪೆಗಳಿಗೂ ಸಹ ಅರಿವಾಗ್ತದೆ. ಅದರಲ್ಲಿ ಒಂದು ಕಪ್ಪೆಗೆ ಅರಿವಾಗ್ತದೆ, ನಾವಿನ್ನು ಮೇಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದು ಅಲ್ಲೇ ರಿಲ್ಯಾಕ್ಸ್ ಆಗಿ ಒಂದು ಕಡೆ ಕೂತ್ಕೊಂಡು ಬರ್ತದೆ. ಮತ್ತುಳಿದ 2 ಕಪ್ಪೆಗಳು ಸಹ ಪ್ರಯತ್ನವನ್ನ ಮುಂದುವರಿಸ್ತಾ ಇರ್ತವೆ. ಆಗ ಮತ್ತೆ ಪುನಃ ಮೇಲೆ ಕೂತ 2 ಕಪ್ಪೆಗಳು ಹೇಳ್ತವೆ, ಇನ್ನು ನೀನು ಎಷ್ಟು ಪ್ರಯತ್ನ ಮಾಡಿದ್ರು ನಿಮ್ಗೆ ಆಗುದೇ ಇಲ್ಲ, ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತವೆ. ಆಗ ಅವೆರಡು ಕಪ್ಪೆಗಳಲ್ಲಿ ಒಂದು ಕಪ್ಪೆ ಮತ್ತು ಪ್ರಯತ್ನ ಮಾಡಿ 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 ಸಾಕಾಗುದಿಲ್ಲ, ಮತ್ತೆ ಕೂತ್ಕೊಂಡು ಬಿಡ್ತದೆ. ಅದು ಸಹ ಒಂದು ಜಡ್ಜ್ಮೆಂಟಿಗೆ ಬರ್ತದೆ, ನನಗಿನ್ನು ಹೋರಾಟ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನನಗಿದು ಆಗುದೇ ಇಲ್ಲ, ಇದು ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಒಂದು ಮನಸ್ಥಿತಿಗೆ ಅದು ಬರ್ತದೆ. ಹೀಗಿರುವಾಗ ಸ್ವಲ್ಪ ಹೊತ್ತಿನ ಮೇಲೆ ಉಳಿದ ಒಂದೇ ಒಂದು ಕಪ್ಪೆ ಇರ್ತದಲ್ಲ, ಅದು ಸಹ ಪ್ರಯತ್ನ ಮಾಡ್ತಾ ಇರ್ತದೆ. ಮೇಲ್ ಕೂತ 2 ಕಪ್ಪೆಗಳು ಮತ್ತೆ ಹೇಳ್ತವೆ, ನಿಮ್ಗೆ ಸಾಧ್ಯ ಇಲ್ಲ, ಯಾಕೆ ವ್ಯರ್ಥ ಪ್ರಯತ್ನ ಮಾಡ್ತೀನಿ, ನಿನಗೆ ಆಗುದೇ ಇಲ್ಲ ಅಂತ ಹೇಳ್ತಾ ಇರ್ತದೆ. ಆದ್ರೂ ಸಹ ಆ 3ನೇ ಕಪ್ಪೆ ಪ್ರಯತ್ನ ಮಾಡಿ 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 ಹೇಗಾದ್ರೂ ಮಾಡಿ ಅದು ಮೇಲೆ ಬರ್ತದೆ. ಆಗ ಆ ಕಪ್ಪೆಗಳಿಗೆ ಮೇಲಿದ್ದ 2 ಕಪ್ಪೆಗಳು ಮತ್ತೆ ಕೆಳಗಿದ್ದ ಕಪ್ಪೆಗೆ ಬಹಳ ಆಶ್ಚರ್ಯವಾಗ್ತದೆ. ಹೇಗೆ ನೀನು ಇಷ್ಟೊಂದು ಕಷ್ಟಕರವಾದಂತಹ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡಿ ನೀನು ಹೇಗೆ ಮೇಲ್ ಬಂದೆ ಅಂತ ಹೇಳ್ತದೆ. ಆಗ ಆ ಕಪ್ಪೆ ಯಾವುದೇ ರಿಯಾಕ್ಷನ್ಸ್ ಅನ್ನ ಕೊಡಲ್ಲ. ವಾಸ್ತವದಲ್ಲಿ ಆ ಕಪ್ಪೆ ಏನು ಮೇಲ್ ಬಂದಿದೆಯಲ್ಲ, ಆ ಕಪ್ಪೆ ಕಿವುಡ ಆಗಿರ್ತದೆ, ಅದಕ್ಕೆ ಕಿವಿ ಕೇಳಿಸ್ತಾ ಇರುವುದಿಲ್ಲ. ನಮ್ಮ ಜೀವನ ಹೀಗೆ ಸ್ನೇಹಿತರೆ. ನಾವು ಏನಾದ್ರೂ ಒಂದು ಪ್ರಯತ್ನವನ್ನು ಮಾಡುವಾಗ ಸಾಕಷ್ಟು ಜನ ನಮ್ಮ ಪ್ರಯತ್ನವನ್ನ ಹೀಯಾಳಿಸುವಂಥದ್ದು, ಟೀಕೆ ಮಾಡುವಂಥದ್ದು, ನಮ್ಮನ್ನು ನೋಡಿ ನಗಾಡುವಂತ ಜನಗಳು, ನಾವು ಕೆಳಗೆ ಬಿದ್ರಂತೂ ಜಾಸ್ತಿ ನಗಾಡುವಂತ ಜನಗಳೇ ಇರ್ತಾರೆ. ಅವರ ಯಾವ ಏನು ಟೀಕೆಗಳಾಗಿರ್ಬೋದು, ಹೊಗಳಿಕೆಗಳಾಗಿರ್ಬೋದು, ಯಾವುದಕ್ಕೂ ಸಹ ಕ್ಯೂಡ್ನಂತಿದ್ರೆ ಮಾತ್ರ ನಾವು ನಮ್ಮ ಗುರಿಯನ್ನು ಸಾಧನೆ ಮಾಡಬಹುದು. ಇದೊಂದು ಸಣ್ಣ ಕಥೆ ಆದ್ರೂ ಸಹ ನಮ್ಮ ಜೀವನದಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಅಳವಡಿಸ್ಕೊಳ್ಳುವಂತ ಕಥೆ ಅಂತ ನಾನಂತೂ ಭಾವಿಸ್ತೇನೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಪ್ರಪಂಚದಲ್ಲಿ ಹೆಚ್ಚು ಮಾತನಾಡುವ ವ್ಯಕ್ತಿಗಳು, ನಮ್ಮ ಬಗ್ಗೆ ಟೀಕೆ ಮಾಡುವ ವ್ಯಕ್ತಿಗಳ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡದೆ ಸುಮ್ಮನಿದ್ರೆ ಮಾತ್ರ ನಮಗೆ ಜಯ ಸಾಧ್ಯ ಅನ್ನುವುದನ್ನ ವಿವರಿಸುವಂತ ಒಂದು ಸಣ್ಣ ಕತೆ. ದೇವರು ಸಹ ನಮಗೆ 2 ಕಿವಿಯನ್ನ ಕೊಟ್ಟರು, ಒಂದು ಬಾಯನ್ನ ಕೊಟ್ಟಿದ್ದಾನೆ. 2 ಕಿವಿಯಿಂದ ನಾವು ಕೇಳಿಸ್ಕೊಳ್ಬಹುದು, ಮಾತನ್ನು ಸಹ ಕಡಿಮೆ ಆಡಬೇಕು, ಕಿವಿಯಿಂದ ಜಾಸ್ತಿ ಕೇಳಿಸ್ಕೊಳ್ಬೇಕು ಅನ್ನೋದು ಇದರ ತಾತ್ಪರ್ಯ. ಕೇಳಿಸ್ಕೊಳ್ಳುವಾಗಲೂ ಹಾಗೆ, ಕೇಳಿಸ್ಕೊಂಡದ್ದು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಬೇಕಂತ ಏನಿಲ್ಲ, ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ರಿಯಾಕ್ಟ್ ಮಾಡಿದಾಗ ನಾವು ನಮ್ಮ ಗುರಿಯನ್ನ ಮತ್ತು ನಮ್ಮ ಗಮ್ಯದೆಡೆಗೆ ಸಾಗ್ಬೋದು ಅಂತ ಹೇಳ್ತಾ ಮುಂದಿನ ಒಂದು ವ್ಯಕ್ತಿತ್ವ ವಿಕಸನದ ಕಥೆಯೊಂದಿಗೆ ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ. ಧನ್ಯವಾದಗಳು.